ಹೂಕೋಸು ಪಲ್ಯ ಮಾಡೋಕ್ಕೆ ಟೊಮಾಟೊ ಪ್ಲೇನು ಕಾಯ್ದು ನೋಡಿ ಅದು ಹೂಕೋಸು ಮತ್ತು ಸಾರಿ ನೋಡಿ ಫ್ರೆಂಡ್ಸ್ ಇವತ್ತು ರೊಟ್ಟಿ ಇನ್ನು ಈಗ ಜಸ್ಟ್ ಬಂದೆ ಕೆಲಸ ಎಲ್ಲ ಮುಗಿಸ್ಕೊಂಡು ನೋಡಿ ಬಂದ ಹಾಂ ಬರಲಿ ಹೇಳದಣ್ಣ ನೀವು ಬಟ್ಟೆ ಮಾಡ್ತಾ ನೋಡ್ರಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇನ್ನು ಅಡುಗೆ ಮಾಡ್ತಿದ್ದೀನಿ. ಇವತ್ತು ಲೇಟಾಗಿ ಎದ್ಬಿಟ್ಟು ಒಂದು ನೈಟ್ ಯಾವುದೋ ಒಂದು ಫಿಲ್ಮ್ ಮಾಡ್ಕೊತಿದ್ದು. ಇನ್ನು ಈಗ ಏನು ಮತ್ತೆ ಅನ್ನ ಮಾಡಿದ್ದೀನಿ, ಹೂಕೋಸು ಪಲ್ಯ ಮಾಡ್ತಿದ್ದೀನಿ. ಬನ್ನಿ ಹೆಂಗೆ ಮಾಡ್ತಿದ್ದು ನೋಡೋಣ. ಹೂಕೋಸು ಪಲ್ಯ ಮಾಡೋಕ್ಕೆ ಟೊಮಾಟೊ ಬೆಂದ್ಕೊಳಕ್ಕೆ ಇಟ್ಟಿದ್ದೀನಿ. ಬೆಂದಾದ್ಮೇಲೆ ಇಲ್ಲೇನು ಕಾಯ್ದು ನೋಡ್ತೀವಲ್ವ ಹೂಕೋಸು, ಹಾಗೆ ಒಂದು ಸ್ವಲ್ಪ ಕಾಳು ಸ್ವಲ್ಪ ತಗೊಂಬಂದು ಕಾಳಿದ್ದು ಬಟಾಣಿ ಕಾಳು ಇವನ್ನ ಹಾಕಿ ಮಾಡ್ತಿದ್ದೀನಿ. ಇನ್ನು ಟೊಮಾಟೊ ಬೆಂದಿದೆ. ಇದೆ ಅಲ್ವ ಇದನ್ನು ಹಾಕ್ತೀನಿ. ಸ್ಟ್ಯಾಂಡ್ ಇಟ್ಕೊಂಡಿಲ್ಲ ಫ್ರೆಂಡ್ಸ್, ನಾನು ಕೈಯಲ್ಲಿ ಹಂಗೆ ಇಟ್ಕೊಂಡಿದ್ದೀನಿ. ಸಡನ್ ಲೇಟ್ ಆಗೋದಲ್ವ ಬೇಗ ಮಾಡೋಣ ಅಂತೇಳಿ ಇದಕ್ಕೆ ಹಾಕ್ತೀನಿ. ಈಗ ನೋಡಿ ಅದು ಹೂಕೋಸು ಮತ್ತು ಬಟಾಣಿ ಹಾಕಿದ್ದೀನಿ. ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಬೆಣ್ಣೆಗೆ ಬಿಟ್ಬಿಡ್ತೀನಿ ಅದನ್ನ. ಈಗ ನಾನು ನೋಡಿ ಒಂದು ಸ್ವಲ್ಪ ಬಿಟ್ಟಿದ್ದೆ. ಈಗ ಅರಿಶಿನ ಉಪ್ಪು ಹಾಕ್ತೀನಿ ಅದಕ್ಕೆ. ನೋಡಿ ಫ್ರೆಂಡ್ಸ್, ಅರಿಶಿನ ಉಪ್ಪು ಹಾಕಿ ನೀರು ಹಾಕಿ ಇಟ್ಟಿದ್ದೀನಿ ಕುದಿಯೋಷ್ಟು. ಇದು ಕುದ್ಕೊಳ್ಳಿ ಇವಾಗ. ನೋಡಿ ಫ್ರೆಂಡ್ಸ್ ಎಲ್ಲ ಕುದ್ಕೊಂಡಿದೆ. ಇನ್ನು ಲಾಸ್ಟಿಗೆ ಖಾರ ಒಂದು ಸ್ವಲ್ಪ ಕೊಬ್ಬರಿ ತುರಿ ಹಾಕಿದ್ದೀನಿ ಅಷ್ಟೇ. ಇನ್ನು ಆಯ್ತು, ಇನ್ನು ಅವ್ರಿಗೆ ಊಟಕ್ಕೆ ಇಡ್ಬೇಕು. ಅವೆಲ್ಲ ಹೊತ್ತಾಗೈತೆ ಅಂದಕ್ಕೆ ಅವೆಲ್ಲ ಕುದ್ಬಿಟ್ಟಿದ್ದೆ. ಹಾಗಾಗಿ ಎಣ್ಣೆ ಖಾರ ಸ್ವಲ್ಪ ಕೊಬ್ಬರಿ ಪುಡಿ ಹಾಕಿದ್ದೀನಿ. ಇನ್ನು ಆಯ್ತು, ಈಗ ಅವ್ರಿಗೆ ಊಟಕ್ಕೆ ಕೊಟ್ಬಿಡೋಣ. ಸಾರಿ ನೋಡಿ ಫ್ರೆಂಡ್ಸ್, ಇವತ್ತು ರೊಟ್ಟಿ ಚಪಾತಿ ಏನು ಮಾಡಿಲ್ಲ, ಭಯ ಕುಂತ್ಬಿಟ್ರ. ಬೆಳಿಗ್ಗೆ ಅನ್ನ ಓದ್ತಾ ಹಂಗ ಹಿಂಗ ಅಂತೇಳಿ, ಅದಕ್ಕೆ ಸಾರಿ. ಲೇಟ್ ಆಗಿದ್ರೆ ಹಿಂಗಿರ್ತೈತಿ. ಸ್ವಲ್ಪ ಮಕ್ಕ ತೋರಿಸಿರ್ಲಿ, ಇರಲಿ ಫ್ರೆಂಡ್ಸ್. ಇವರು ಬಾಕ್ಸ್ ರೆಡಿಯಾಗಿದೆ. ಬಾಕ್ಸಿಗೆ ಊಟ ಅನ್ನ ಹೂಕೋಸು ಪಲ್ಯ ಇಟ್ಟಿದ್ದೀನಿ. ಇವಾಗ ಊಟ ಅದೇ ತಿಂದಾರೆ ಪಾಪ. ಹಿಡ್ಕ ಒಗ್ದು ನಿನ್ನೆ ಬಟ್ಟೆ ಒಗ್ದು ಒಪ್ಪೈತಿದ್ದಿಲ್ಲ ಅಂತ ಒಗ್ದಿಲ್ಲ. ಈಗ ಒಪ್ಪೈತಂದ್ರೆ ಜಿಪ್ಪಂದ ಇಡು. ಪ್ರಿಯಾಂಶ್ ನಾನೇನು ಮಾಡ್ಬೇಕು ಅದು ಮಾಡ್ಬೇಕು. ನಮ್ಮ ಪ್ರಿಯಾಂಶ್ ನಾನೇನು ಮಾಡಿದ್ನ ಅದು ಮಾಡಬೇಕು. ಫ್ರೆಂಡ್ಸ್ ಇನ್ನು ಎಲ್ಲ ಕೆಲಸ ಆಯಿತು. ಇನ್ನು ಈಗ ಜಸ್ಟ್ ಬಂದೆ ಕೆಲಸ ಎಲ್ಲ ಮುಗಿಸ್ಕೊಂಡು. ನೋಡಿ ಎಷ್ಟು ಎಲ್ಲ ಕೆಲಸ ಆಗಿದೆ. ಇನ್ನು ನಮ್ಮ ಪ್ರಿಯಾಂಶ್ ಎಲ್ಲಿ ಕಾಣ್ತಿಲ್ಲ ಅಂದರೆ, ನಾನು ಕೆಲಸ ಮಾಡ್ತಿದ್ದಲ್ವ, ಇವಾಗ ಸ್ಕೂಲ್ ಊಟ ರಜೆ ಇದೆ ಅಲ್ವಾ. ಮನೆ ಪಕ್ಕದ ಹುಡುಗರು ಮನೆಗಿದ್ದಾವೆ, ಅವ್ರ ಜೊತೆಗೆ ಆಡ್ಕೊಂತಾನೆ. ಇನ್ನೂ ಬಂದಿಲ್ಲ. ಅವ್ನು ಬಂದಮೇಲೆ ಮಲಗಿಸ್ತೀನಿ. ನಾನು ಕರ್ಕೊಂಡು ಬರೋಕ್ಕೆ ಹೋಗಲ್ಲ, ಯಾಕಂದ್ರೆ ಅವ್ನು ಬರೋವ್ರಿಗೆ ಏನೇನು ಕೆಲಸ ಇದ್ರೂ ಮಾಡ್ಕೊತೀನಿ. ಆಯಿತು. ಈಗ ಇಷ್ಟು ಕ್ಲೀನಾಗಿದೆ. ಅವನೇನಾನು ಬಂದ್ರೆ ಅಲ್ಲಿ ಅರಿಟ್ಬಿಡ್ತಾನೆ. ಬಂದ ನೋಡಿ. ಕರ್ಕೊಂಬ ಕರ್ಕೊಂಬರ್ತಾರೆ. ಈಗ ನೋಡಿ ಎಲ್ಲಿ ಏನು ಬಿದ್ದಿಲ್ಲ, ಎಲ್ಲ ನೀಟಿದೆ. ಇನ್ನೊಂದು 10-15 ನಿಮಿಷ ಅವನೇನ ಬಂದರೆ ಎಲ್ಲ ನೀಟ್ ಮಾಡಿಟ್ಟಿದ್ದೀನಿ. ಇಲ್ಲಾಂದರೆ ಬಲೂನ್ ಬಿದ್ದಿದೆ, ಇದು ಬ್ಯಾಟ್ ಬಿದ್ದಿದೆ. ಈಗ ಅವ್ನು ನನ್ನ ಮಗ ಏನಾನು ಬಂದು ಸ್ವಲ್ಪ ತಿದ್ಬಿಟ್ರೆ ಆಯ್ತು, ಎಲ್ಲ ಕಡೆ ಕೊಸ್ತು ಬಿಡ್ತಾನೆ ಫ್ರೆಂಡ್. ನೋಡಿ ಬಂದ. ಹಾಂ ಬರಲಿ ಹೇಳದಣ್ಣ. ಅಲ್ಲಿಗೆ ಹೋಗಿದ್ರಿ ಪಾಪ? ಬುರ್ನು ಹೋಗ್ಬಿಟ್ಟಿದ್ಯಾ? ಮಲ್ಲಿ ಹೋಗಿದ್ದೆ? ಅಯ್ಯೋಪ್ಪ, ಹೆಂಗೋಗಿದ್ದೆಪ್ಪ? ಬೂಮ್ ಹೋಗ್ಬಿಟ್ಟಿದ್ಯಾ? ಹಾಂ ನೀನಪ್ಪ ಚಂಬಲ್ಲ, ನಿದ್ದೆ ಬಂದಿಲ್ಲ ನೀನು? ಇದ್ರಣ್ಣ ಇಲ್ಲ ಹುಡ್ಗ. ಅಯ್ಯಯ್ಯ ಶೋಗ. ನೀನು ಇನ್ನೂ ನಿದ್ದೆ ಬಂದಿಲ್ಲ ಏನಪ್ಪ? ಬಿಡು, ನಾನು ಓದ್ತೀನಿ. ಮತ್ತು ಬಾ ಇಲ್ಲಿ ಬಾ, ಈ ಕಡೆ ಬಾ, ಸೈಡಿ ಬಾ, ಪಚ್ಚೆ ಬಾ. ನೀನು ಅದು ಬೆಲ್ಟ್ ಬಿಡು, ಮಾಮಂದದು ಪಪ್ಪಂದು. ಮಾಮ ಪಪ್ಪ ಬಾ, ನೀನು ಈ ಕಡೆ ಬಾ. ಬಾ. ಮಾಮಗೆ ಬೇಡ ಬೆಲ್ಟ್, ಮಾಮಂದವನು ಪಪ್ಪಂದವನು. ಹಂಗೆ ಏರಿಬಿಡ್ತಾನೆ. ಮಾಮ ಬೇಡ, ಪಪ್ಪ ಬೇಡ. ಏನು ಚೇನ್ರಿ ನೀವು? ಅಣಿಗೆ ಏನು ಚೇನ್ರಿ? ಮತ್ತೆ ಆಯ್ ಮಾಡಿಲ್ಲ ಇವತ್ತು ನೀನು?
ಏರ್ ಮ್ಯಾಕೇರ್ ಸ್ನಾನ ಮಾಡಿಬಿಟ್ಟ, ಸ್ನಾನ ಮಾಡಿ ಊಟ ಮಾಡಿಸಿದೇರ ಹೋಗ್ಬಿಟ್ಟ ಆಡಾಕ. ನಾನು ಬದುಕಾಗತ್ತಕ್ಕ ನೋಡಿ ಫ್ರೆಂಡ್ಸ್, ಫಸ್ಟ್ ಟೈಮ್ ನನಗೆ ಇವತ್ತು ಕೆಲಸ ಮಾಡೋಕ್ಕೆ ಏನು ಏನು ತೊಂದರೆ ಕೊಟ್ಟಿಲ್ಲ ನೋಡಿ. ತಗೊಂಡ ಬಾಲವಲ್ಲಿ ಹೊಸ ಅಷ್ಟೇ 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 ಒಂದು ಹಿಂಗೆ ಗೊತ್ತಾನೆ. ಏನಾದರೂ ಟಿ ವಿ ಬಿದ್ದರೆ ಇದು ಅನಿ. ಓಕೆ ಫ್ರೆಂಡ್ಸ್, ಅವ್ನು ಮಲಗಿಸಿ ಕಾಣ್ತೀನಿ. ಪ್ರೀಮಂಗನೆ ಬಾ ಇಲ್ಲಿ, ಬಾಪ ಬಚ್ಚೆ ಬಾ. ಹಾಯ್ ಫ್ರೆಂಡ್ಸ್, ಇವಾಗ ಈವ್ನಿಂಗ್ಲಿಂದ ಕಾಣ್ತಿದ್ದೀನಿ. ಇನ್ನು ಜಡೆ ಏನು ಹಾಕ್ಸ್ಕೊಂಡಿಲ್ಲ ಫ್ರೆಂಡ್ಸ್, ಬಟ್ಟೆ ಮಾಡಿಸಿ ಆಮೇಲೆ ಮಾಡ್ಬೋದು. ಇವತ್ತು ಈಗ ಗಾಳ ಕುಂದ್ಬಿಟ್ಟಿದ್ದ, ನೀವು ಸಮಾಧಾನ ಮಾಡಕ್ಕೆ ಕುಂದಿಸಿ ಏನೋ ಒಂದು ಮಾತಾಡ್ಕೊಂಡು ಬಂದಿದೆ. ಒಂಥರ ಕ್ಯೂಟಾಗಿ ಮಾತಾಡ್ತಿದ್ದ. ಪ್ರಿಯ ಮಗನೇ, ಪ್ರಿಯ ಪಾಪು ಹೇಳಿ ಜ್ಯೂಸ್ ತರಕ್ಕೆ ಹೇಳಿಯ? ಪ್ರಿಯ ಯಶವಂತ ಕೊಡ್ತಾನಂತಪ್ಪ, ಪಾಪ ನಿನಗೆ ಕೊಡಲ್ಲ ಅಂತೆ. ನಿನಗೆ ಕೊಡಲ್ಲ, 2 ಆಗ್ಯಾನಂತ ಪಪ್ಪ. ನಿನಗೆ 2 ಹಾಕ್ಯಾನಂತೆಪ್ಪ. ನಿನಗೆ ಬೇಕಿತ್ತ ಜ್ಯೂಸು? ನಿನಗೆ ಸೂಸ್ ಬೇಕಾ? ಎಷ್ಟು ಬೇಕು? ಎಷ್ಟು ಬೇಕಪ್ಪ ಪ್ರೇಮಗನೆ? ಅಲ್ಲಿ ಕೇಳು ಪಪ್ಪಕ್ಕೆ. ಪಪ್ಪ ಹಾಯ್ ಅನ್ ಪಪ್ಪು. ಹಾಯ್. ಅಲ್ಲೈತೆ ಪಪ್ಪ ಐತೆ, ಅಲ್ಲಿ ನೋಡಕ್ ಮುಂದೇನ ಪಪ್ಪ ಸೂಸ್ತಂಬ ಪ್ಲೀಸ್. ಈಗ ಕೇಳು ಮಗನಿಗ, ಪ್ಲೀಸ್ ಜ್ಯೂಸ್ ತಗೊಂಬಪ್ಪ. ಕೇಳು ನಿಂಗೆ ಹಂಗಂಗ ಬಾಯ್ ಹೇಳ್ಕೊಡು. ಹಿಂಗೆ ಕೇಳು. ಹಿಂಗಿರ್ಬೇಕು. ಒಳ್ಳೆ ಇದು ಹೆಂಗ್ ಗೊತ್ತಾ ಫ್ರೆಂಡ್, ಬವ್ವ ಅಂದ್ರೆ ಗಾಡಿ ಮೇಲೆ ಅಲ್ಲೇ ತಿರ್ಗಾಡ್ತಿರ್ಬೇಕು. ಎಲ್ಲೇದ ತೊಡೆ ಬಿಡ್ದ ನಮ್ಮ ಅಲ್ಲಿ ಬವ್ವ ಮಾತು ಹಿಂಗಿದ್ದು ಬಿಡ್ತಾನೆ. ಹಿಂಗೆ ಇರ್ಬೇಕು ಅಲ್ಲಪ್ಪ. ಎಲ್ಲಿ ಅಮ್ಮ ಒಲ್ಲೆಮ್ಮ ಅಮ್ಮ ತಿಂದಿತ್ತಾ ನಿನ್ನ? ತಿಂದಿತ್ತು. ಪಪ್ಪಗೆ ಹಿಡ್ಕೊಡ್ತೀಯ? ಹೆಂಗ್ ಹಿಡ್ಕೊಡ್ತಿ? ಬೂವ ಕೊಡ್ತಾನ? ಬೂವ ಹೋಯ್ತಾ? ಬುರ್ಮ ತಗೊಂಡು ಹೋಗ್ಬಿಡ್ತಾ ಪಪ್ಪ? ಎಲ್ಲಿಗೆ ಹೋಯ್ತು ಪಪ್ಪ? ಪಪ್ಪ ಎಲ್ಲಿಗೆ ಹೋಯ್ತೆ? ಚಂದ ಹೇಳ್ತಿದ್ದೆ ಫ್ರೆಂಡ್. ಇವತ್ತು ಹೇಳಣ ಅವಳ ಎಲ್ಲಿಗೋನ್ ಪಪ್ಪ ಅಂದ್ರೆ, ಅಮ್ಮ ಪಪ್ಪ ಡ್ಯೂಟಿಗೆ ಹೋಯ್ತು ಅಂತೆ. ಹೇಳು ಏನಂದಪ್ಪ ಹೇಳು. ಪಪ್ಪ ಡ್ಯೂಟಿಗೆ ಹೋಯ್ತಾ? ಅಮ್ಮ ನಿನ್ನ ಕರ್ಕೊಂಡು ಹೋಗಿಲ್ಲ ಡ್ಯೂಟಿಗೆ? ಹೋಗಕ್ಕ ಪಪ್ಪ ಇಂದ ಹೋಗ್ಬೇಕಾ ಅಲ್ಲಿಗೆ? ನೀನ್ ಕೂಡ ಹೋಗ್ಬೇಕಂತೆ. ಇಲ್ಲ ಯಾಕ? ಪ್ಲೀಸ್ ಹೋಗು. ನೀನ್ ಸ್ಕೂಲಿಗೆ ಹೋಗ್ತೇನಪ್ಪ? ನೋ, ನೀನ್ ಸ್ಕೂಲ್ ಹೋದಲ್ಲ, ಹೋಗ್ಬೇಕು. ನೀನ್ ಬ್ಯಾಡ್ ಬಾಯ್ ನಡಿ. ಸರಿ, ನೀನ್ ಬ್ಯಾಡ್ ಬಾಯ್. ನೀನ್ ಗುಡ್ ಬಾಯ್ ಆಗೋದಿಲ್ಲ? ಗುಡ್ ಬಾಯ್ ಆಗೋದಿಲ್ಲಪ್ಪ ನೀನು? ಗುಡ್ ಬಾಯ್ ಆದ್ರೆ ಸ್ಕೂಲಿಗೆ ಹೋಗ್ಬೇಕು. ನೀನ್ ಸ್ಕೂಲಿಗೆ ಹೋಗ್ತಿಲ್ಲ? ಹೋಗಲ್ಲ. ನೀನ್ ಬ್ಯಾಡ್ ಬಾಯ್. ನನ್ನ ಮಗ ಅಲ್ಲ ನೀನು, ಮತ್ತೆ ಓದ್ಬೇಕಲ್ಲಪ್ಪ. ನೀನ್ ಸ್ಕೂಲಾಗ ಹೆಂಗ್ ಓದ್ತಪ್ಪ? ಕೈ ಕಟ್ಗ. ಬ್ಯಾಡ್ ಬಾಯ್ ಮಾತಾಡ್ಸ್ಬೇಡ್ರಿ. ಇಡಿ ಟು ಇಡಿ. ಬ್ಯಾಡ್ ಮಾತಾಡ್ಸ್ಬೇಡ್ರಿ. ಮತ್ತೆ ಫ್ರೆಂಡ್ಸ್ ಏನಾಗ್ಬಿಟ್ಟಿದೆ ಗೊತ್ತಾ, ನಮ್ಮಿಬ್ಬರಿಗೂ. ಇವನಿಗೆ ಫಸ್ಟ್ ಆಗಿದೆ, ಇವನಿಂದ ನನ್ಗಾಗಿದೆ. ಯಪ್ಪ ಹೇಳ್ಬೇಕಾ ಹೇಳ್ಬಾರ್ದು ಅನ್ನಂಗಾಗಿದೆ. ಇದಾಗಿ 4-5 ದಿವಸನೇ ಆಯ್ತು ಈ ಥರ ಆಗಿ. ನಮಗೆ ಏನಂದರೆ, ಇವನ್ನ ಸ್ಕೂಲಿಗೆ ಹೋಗ್ತಾವಲ್ವಾ ಮಕ್ಕಳು ಎತ್ಕೊಂತಾವಲ್ಲ ಇವಿಗೆ. ಮತ್ತು ಆಲ್ಮೋಸ್ಟ್ ಹೇಳ್ಬೇಕಾದ್ರೆ ಸ್ಕೂಲ್ ಮಕ್ಕಳು ತಲೆಗೂ ಏನಂದರೆ ಗೊತ್ತಿದೆ ಅಲ್ವಾ, ಗೊತ್ತಿರುತ್ತೆ ಆಲ್ಮೋಸ್ಟ್. ತಲೆಗೆ ಏನು ಬೀಳ್ತಾವಲ್ವಾ, ಸ್ಕೂಲ್ಗೆ ಹೋಗೋ ಮಕ್ಕಳು ಎಲ್ಲರಿಗೂ ಇರ್ತವೆ. ಇನ್ನೇನು ಇವ್ನ ಎತ್ಕೊಂತಾರಲ್ವ ಮಕ್ಕಳು, ಇವನಿಗೆ ಬಿದ್ದುಬಿಟ್ಟಿದೆ. ಇವನಿಂದ ನನಗೆ ಆಗ್ಬಿಟ್ಟಿದೆ. ಇವನು ಒಂದು ನೈಟು ಮೊನ್ನೆ 2 ದಿವಸ 3 ದಿವಸ ಹೇಳ್ಬಾರ್ದಾದ್ರೆ ಸುಮ್ಮನೆ ಇದ್ದೆ. ಇವಾಗ ನಾನು ತುರ್ಕೊಟ್ಟೆ ನೀನಲ್ವಾ, ಇವಾಗ ಅದಕ್ಕೆ ಹೇಳೋದು ಮೂಮೆಂಟ್ ಬಂದಿದೆ. ಇವನಿಗೆ ಬಿದ್ದುಬಿಟ್ಟಿದೆ. ಅವತ್ತು ನೈಟ್ ಸುಮ್ಮನೆ ಅಳುತ್ತಾನ ತಲೆ ಗೆದ್ರಕಂತಾನ ಹಿಂಗೆ ಅಳ್ತಾನ. ಬಿಡು ಇಬ್ಬರೇ ಪಾ ಮೇಡದಪ್ಪ ಅಲ್ಲಿ.
ಅದಕ್ಕೆ ಅವತ್ತು ಸುಮ್ಮನೆ ಅಳ್ತಾನೆ ಫ್ರೆಂಡ್ಸ್. ಏನಪ್ಪ ನಮ್ಗೆ ಏನೋ ಒಂದು ಭಯ ಬಂದ್ಬಿಟ್ಟಿದೆ ಅವತ್ತು. ಉಣಿವಿ ದಿವಸನೇ ಉಣಿವಿ, ಇನ್ನೇನು ಬೆಳಕಂದ್ರೆ ಉಣಿವಿ ಅವತ್ತು 1 ಗಂಟೆಗೆ ಹಂಗೆ ಎದ್ಬಿಟ್ಟಂಗೆ ಸುಮ್ಮನೆ ಅಳುತ್ತಾನ, ತಲೆ ತೋರಿಸ್ತಾನ, ಅಳ್ತಾನ. ನಾವು ಏನು ಮಾಡ್ಬೇಕಂತ ನಾನು ಅನ್ನೋದು ಮತ್ತೆ ನೋಡಿದ್ವಿ. ಇನ್ನು ಇಂಥ ಪರಿ ಇದು ಮಾಡ್ತಾನಲ್ಲ ನೋಡಂತೇಳಿ ತಲೆಗೆ ಏನೋ ನಾವು ಇರ್ಬೇಕು ಸೇರ್ಕೊಂಡು ಹೋಗಿ ನೋಡ್ತೀವಿ. ಸೀರ್ ಅಂತ ಗೊತ್ತಲ್ವ ಅವರೇ ಅಂದರೆ ನನಗೆ ಅವು ಬಿಡ್ತಿದ್ವು. ನಾನು ಸ್ಕೂಲ್ಗೆ ಹೋಗೋರಿ ಎಲ್ಲ ಆಲ್ಮೋಸ್ಟ್ ಬಿದ್ದೇ ಬಿಡ್ತಾವ ಅವು. ನಾನು ಸ್ಕೂಲ್ಗೆ ಹೋಗಿ ಜಗ್ಗಿರ್ತಿದ್ವು. ನನಗೆ ಗೊತ್ತಲ್ವ ಏನಂತೇಳಿ ಸೀರಿದ್ವು ಸಣ್ಣ ಸಣ್ಣ ಇನ್ನ ಮರಿ ಅಂತ ಸೀರ್ ಅಂತಾರೆ ಅವಕ್ಕೆ. ಅವಿದ್ದು ನೋಡಿ ಎಲ್ಲ ಕ್ಲೀನ್ ಮಾಡಿ ನಾವು ನೈಟ್ ಎಲ್ಲ ಸುಮ್ಮನೆ ಅಳುವುದನ. 1-2 ಏನು ಸಿಕ್ಕಿದ್ವು. ಸೀರ್ ಮಾತ್ರ ಜಾಸ್ತಿ ಇದ್ವು ಬಿಡು, ಜಾಸ್ತಿ ಇದ್ವು. ಅವಾಗ ಕ್ಲಿಯರ್ ಆಯ್ದ. ಇವಾಗ ಇವನಿಗೆ ನಾನು ಬಿಡಿ ನನಗೆ ನೋಡ್ಯಾರ ಯಾರು. ಆಮೇಲೆ ನನಗೆ ಯಾಕತ್ತಲ್ಲ ನಾವು ಕಡಿತೈತಲ್ಲ ಅಂತಂದು ಹೇಳಿ ನೋಡಿದ್ರೆ ಇವಾಗ ನಮ್ಮಂತೆ ಅಕ್ಕ ನೋಡಿದ್ದು ನನಗೆ ಕೂಡ ಒಂದು ಸ್ವಲ್ಪ ಏನು ಇದು ಫ್ರೆಂಡ್ಸ್ ಕ್ಲೀನ್ ಅಪ್ಪ. ಅದಕ್ಕೆ ತುರ್ಪಡೆ ನೀನು ಇನ್ನು ಸ್ವಲ್ಪ ನೋಡಿದ್ರೆ ಆಯ್ತು ಹೋಗ್ಬಿಡ್ತಾವೆ, ಸ್ವಲ್ಪ ಅಷ್ಟೇ. ಅವನಿಗೆ ಜಾಸ್ತಿ ಇದ್ವಲ್ವ, ಅವನಿಗೆ ಬಿದ್ದಾವೆ, ನಿನಗೆ ಅದ್ರ ಸೇರ್ಕೊಂಡವಲ್ಲ ಅಂತಂದು ಹೇಳಿದ್ರೆ ಅದಕ್ಕೆ ಇನ್ನು ಸ್ವಲ್ಪ ನೋಡ್ಸ್ಕೊಂಡು ಫ್ರೆಂಡ್ ನೋಡಿದ್ರೆ ಸ್ವಲ್ಪ ನನಗೆ ಅಳ್ವಾರಾಗುತ್ತೆ. ನಾ ಊರಿಗೆ ಹೋದ್ರೆ ಮಾತ್ರ ನಮ್ಮಮ್ಮ ನೋಡ್ತಾರೆ. ನಮ್ಮಮ್ಮ ಇಂಥದ್ರಾಗ ನಂಬರ್ 1 ನೋಡೋದು ಏನಪ್ಪ ನೋಡೋದು. ಅದಕ್ಕೆ ಅಪ್ಪ ನಿಜ ಫ್ರೆಂಡ್ಸ್ ಹೇಳ್ಬಾರ್ದು ಅನ್ಕಂತಿದ್ದೆ, ಮುಚ್ಚಿಡಕ್ಕಾಗಲ್ಲಲ್ವ. ಹಾಗೆ ಸುಮ್ಮನೆ ಆಗ್ಬಿಟ್ಟೆ. ಇಂಥವಾಗ್ಬಿಡ್ತೀವಿ. ಹೆಂಗೆ ಪಾಪ ಫ್ರೆಂಡ್ಸ್ ರಾತ್ರಿ ಹೆಂಗೆ ಹತ್ತನಂದ್ರೆ ಹಂಗೆ ಹತ್ತನ ಪಾಪ. ಇವನು ತೂರ್ಸೋದು ಇವಾಗಿಲ್ಲ ಫ್ರೆಂಡ್ಸ್, ಒಂದಿಲ್ಲ ಅಷ್ಟು ಕ್ಲೀನ್. ಅವತ್ತು ನೈಟೇ ಕ್ಲೀನ್ ಫುಲ್ ತೂರ್ಸ್ತಾನ. ಇದು ಮಾಡೋಕ್ಕಾಗೋಲ್ಲ ಅಷ್ಟು ಅಳುತ್ತ. ನಾವು ಏನು ಪಾಪ ಏನು ಕಡಿತಾವ ಫ್ರೆಂಡ್, ನಿಜ ಕಡಿತತ್ತಲೆ. ತೂರ್ಸ್ ತಿಂಡಿ ಬರ್ತೈತಾವ ಕ್ಲೀನ್ ಆಗ್ಬಿಟ್ಟು ಇವಾಗ ಆರಾಮದ. ಆಮೇಲೆ ನನಗೆ ಅದಕ್ಕೆ ಹಿಂಗೆ ಹಾಕೊಂತಲ್ಲ, ನನಗೆ ಸುಮ್ಮನೆ ತೆರ್ತಾ ಆಗ್ತಿದೆ, ತಿಂಡಿ ಬರ್ತಿದೆ. ಇವಾಗ ನಿನ್ನೆ ಹೇಳಿದ್ದೆ ಅಕ್ಕ ಹಿಂಗೆ ನೋಡಕ, ಮತ್ತೆ ಅವ್ನಿಗೆ ಬಿದ್ದವ್ರ ನಿನಗೆ ಬಿದ್ದಿರ್ತಾರೆ, ನೀನು ಒಂದು ನೋಡ್ಸ್ಕೋಬೇಕಲ್ಲ. ಅವ್ರು ಕೆಲ್ಸಕ್ಕೆ ಹೋಗ್ತಾರಲ್ವ, ನಾಳೆ ಬಂದು ನೋಡ್ತಂದು. ಇವಾಗ ಸ್ವಲ್ಪ ನೋಡಿದ್ರು, ಒಂದು ಸ್ವಲ್ಪ ನಿನ್ಗೇನು ಅಷ್ಟೇ ಏನಿದ್ರು ಸ್ವಲ್ಪ ಇದಾವೆ, ಸ್ವಲ್ಪ ಕ್ಲೀನ್ ಆಗ್ತದೆ ಅಂತೇಳಿ ಸ್ವಲ್ಪ ಇವಾಗ ನೋಡಿದ್ರೆ. ಆಮೇಲೆ ಮತ್ತೆ ನೋಡ್ತೀನಿ, ಸಂಜೆ ಆಗಿದೆ ಅಲ್ವಾ, ಕೆಲಸ ಇರುತ್ತಲ್ವ, ಕಸ ಹಿಂಗಾಗಿದೆ ಫ್ರೆಂಡ್ಸ್. ಯಪ್ಪ ಹೇಳ್ಬಾರ್ದು. ನಮ್ಮ ಮಗನ ಪರಿಸ್ಥಿತಿ ಸಣ್ಣ ನನಗೆ ನಾವು ನೋಡಿದ್ವಿ. ಈ ಸಣ್ಣ ಹುಡುಗ ಏನು ಗೊತ್ತಾ ಅಂತ. ಆಮೇಲೆ ಜೊತೆ ಕುಂತ್ರೆ ತಲೆ ಹಿಂಗೆ ಟಚ್ ಆಗಿರ್ತೈತಲ್ವ, ಹಿಂಗೆ ಸೇರ್ಕೊಂಡ್ಬಿಡ್ತಾವೆ. ಏನು ಪಾಮ್ ಎಲ್ಲಿದ್ವಪ್ಪ? ಪಾಮ್ ತೋರ್ಸ, ಪಾಮ್ ನೋಡ್ಲ ಬಾಪ ಫ್ರೆಂಡ್. ನಿಜ ಹೇಳ್ಬೇಕಾಗುತ್ತಾ, ಇವೆಲ್ಲ ತಲೆ ನೋಡ್ಸ್ಕೊಳಕ ಅಳ್ತಾರೆ. ಇವ್ನು ಏನದವಲ್ಲ ಅವತ್ತು ನೋಡಿ ನೆಕ್ಸ್ಟ್ ಡೇ ನೋಡಿ ತಾನೇ ಅವತ್ತು ತಿಂಡಿ ಕರ್ತೆ ನೋಡ್ಲಾರ್ದ ಅಮ್ಮ ಪಾಮಮ್ಮ ಹಿಂಗೆ ಬಂದು ನೋಡ್ತಿದ್ದ ಪಾಪ. ನನಗೆ ಒಂಥರ ಆಗ್ಬಿಡ್ತಿತ್ತು. ಸುಮ್ಮನೆ ಹಿಂಗೆ ಅಪ್ಪಡಿ ಪಾಮ್ ನೋಡ ಹಿಂಗೇನು ಹಿಂಗೆ ನೋಡ್ತಿದ್ದೆ, ಹಿಂಗೇ ಕುಂದಿರ್ತಿದ್ದ. ಮತ್ತೆ ಇನ್ನ ಹಿಂಗೆ ಕಡ್ದಂಗಲ್ಲ ಹಿಂಗೆ ತಲೆ ತೂಸ್ತಿದ್ದ. ಆಮೇಲೆ ಇಲ್ಲಿ ನೋಡ್ತಿದ್ದೆ. ಇವಾಗೆಲ್ಲ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಆಗ್ಬಿಟ್ಟಿದೆ. ಹೆಜ್ಜೆಲ್ಲ ಒಪ್ಪು ಅಷ್ಟು ಹತ್ತ ನೋಡ್ರಿ. ಅವು ತಿಂಡಿಗೆ ಅವು ತಿಂಡಿ ಬರ್ತಾವ ಬಿದ್ದರೆ ಆಮೇಲೆ ಎಲ್ಲ ಕ್ಲೀನ್ ಆಗ್ಬಿಡ್ತು. ಬರೀ ನೀನು ಏನು ತಲೆ ಬಿಡಿಸ್ಕೊಂಬಂದಿ ನೀನು. ನಾನು ನೋಡಿ ನನಗೆ ಯಾರು ನೋಡ್ತಾರಪ್ಪ, ನೀನು ನನ್ನ ಬಗ್ಲ ಪಚ್ಚೆ ಪಡಪ್ಪ. ನೀನು ನಡಿ, ನೀನು ಬಾಯ್ ನಡಿ. ಇನ್ನೊಂದು ಇವ್ರಪ್ಪಗೆ ಏನಿಲ್ಲ ಫ್ರೆಂಡ್ಸ್, ಯಾಕಂದ್ರೆ ನಾವಿಬ್ರು ಇತ್ತು ನಡ್ಕೊಂಡು ಮಕ್ಕಂತೀವಿ. ಅವ್ರಪ್ಪ ಆ ಕಡೆ ಮಕ್ಕಂಡಿರ್ತಾರಲ್ಲ, ನನ್ನ ಜೊತೆನೆ ಜಾಸ್ತಿ ನನ್ನ ಕೈ ಮೇಲೆ ಮಕ್ಕಂಡಿರ್ತಾರ. ಹಂಗ ನಮಗೆ ಅವ್ರಿಗೆ ಬಿದ್ದಿಲ್ಲ ಅವ್ರಪ್ಪ ಅಂತ. ನಿಮ್ಮಿಬ್ಬರಿಗೆ ಬಿದ್ದಿದ್ದ, ನನಗೇನೋ ಬಿದ್ದುಬಿಟ್ಟಿದ್ದು ಅಂತ. ಆಮೇಲೆ ನೋಡಿದ್ವಿ, ಇಲ್ಲ ಅವ್ರಪ್ಪಗೇನು ಬಿದ್ದಿಲ್ಲ, ನಮ್ಮಿಬ್ರಿಗೆ ಬಿದ್ದಿದ್ದೆ. ಅಂದರೆ ನಾವಿಬ್ರು ಬಗ್ಲು ಮಕ್ಕಂತೀವಲ್ವ. ಇನ್ನು ಅವ್ರಪ್ಪ ಆ ಕಡೆ ಸೈಡ್ ಮಕ್ಕಳೇ, ಅವ್ರ ಅಪ್ಪನ ಕಡೆ ಹೋಗಿರಲ್ಲ, ಇವನು ನನ್ನ ಕಡೆನೇ ಇರ್ತಾನೆ. ಹಾಗಾಗಿ ಇಬ್ಬರಿಗೆ ಬಿದ್ದುಬಿಟ್ಟಿದ್ದು. ನೀನು ನನ್ನ ಬಗ್ಲು ಮಕ್ಕಬೇಡ, ನನ್ನ ಬಗ್ಲು ಮಕ್ಕಬೇಡ ನೀನು. ಓಕೆ ಫ್ರೆಂಡ್ಸ್, ಇವು ಮಾಡಿಸಿ ಇಡ್ತೀನಿ. ಇನ್ನೊಬ್ಬ ನೈಟ್ ಅಡಿಗೆ ಏನು ಮಾಡ್ಬೇಕು ನಾನು ನನ್ನ ಫ್ರೆಂಡ್ ಇವರಪ್ಪ ನೋಡಿದರೆ ಒಣೊಣದ್ ಮಾಡಬೇಡ, ಸ್ವಲ್ಪ ಸಾರು ಏನೇನು ಮಾಡೋದು, ನಾಳೆ ಸಾರು ಮಾಡಲೇಬೇಕು ಫ್ರೆಂಡ್ಸ್. ರೊಟ್ಟಿನೂ ಸುಟ್ಟಿಲ್ಲ, ನೋಡ್ಬೇಕು ಚಪಾತಿ ಮಾಡಲ್ಲ, ಏನು ಮಾಡಲ್ಲ, ಏನಾದರೂ ರೈಸ್ ಅಂಡೆ ಮಾಡಿ ನಡೆಯಲ್ಲ. ನೋಡ್ಬೇಕು ಏನು ನೋಡಬೇಕು. ಈ ಬಟ್ಟೆ ಎಲ್ಲ ಇಟ್ಟು ಮಕ್ಕ ತಗೊಂಡು ದೀಪ ಹಚ್ತೀನಿ. ಇನ್ನು ಯಾಕೊಬ್ಬರು ಸ್ವಲ್ಪ ತಲೆ ನೋಡ್ತೀನಿ, ತಲೆ ಎಲ್ಲ ನೋಡೋದು ಮತ್ತೆ ಜಡ ಹಾಕ್ಸ್ಕೊಂಡ್ಬಿಡ್ತೀನಿ. ಮತ್ತೆ ಕಾಣ್ತೀನಿ ಆಮೇಲೆ. ಬಾಯ್ ಮಾಡಿ ಥ್ಯಾಂಕ್ ಇವಾಗ ಅದಕ್ಕೆ ಹೇಳ್ತಿದ್ದೆ ಫ್ರೆಂಡ್ಸ್, ಯಾಕಂದ್ರೆ ಅಕ್ಕ ತಲೆ ನೋಡ್ತಿದ್ದ. ನಾನು ಕಸ ಬೆಳೆದೆ, ಅವ್ರು ಕೆಲ್ಸಕ್ಕೆ ಬಂದು ಅದರಲ್ವಾ ತಲೆ ನೋಡ್ಕೊಂಡು ಬಾ ಅಂದ್ಲು. ನಿನ್ನೆ ಹೇಳಿದ್ದೆಲ್ಲ ನೋಡ್ಕೊಂಡು ಬಾ ಅಂದ್ಲು. ನೋಡಕ್ ಕುಂತಿದ್ರು. ನಾನು ಕಸ ಬೆಳೆದಿನಲ್ಲ, ಕಸ ತಗೊಂಡು ರೋಡೆಲ್ಲ ಬರ್ಕೊಂಡು ಹೊಂಟಾನೆ. ಅದಕ್ಕೆ ಗದರ್ಸ್ ಕರ್ಕೊಂಬಂದ್ರೆ ಒಳಗೆ ನಿಂತಾನೆ. ಹಿಂಗೆ ಹೋಗು ಗದರ್ಸ್ ಕರ್ಕೊಂಬಂದು ಇನ್ನೇ ಒಳಗೆ ನಿಂತಾನೆ. ಫ್ರೆಂಡ್ಸ್ ಮತ್ತೆ ಕಾಣ್ತೀನಿ ನೋಡಿ ಫ್ರೆಂಡ್ಸ್. ನಾನು ನೈಟ್ ಬಂದು ಅನ್ನ ಮತ್ತು ಬೆಂಡೆಕಾಯಿ ಫ್ರೈ ಮಾಡಿದ್ದೀನಿ. ಒಂದು ಸ್ವಲ್ಪ ಮೊಸರಿದೆ, ಹಾಗಾಗಿ ಇಷ್ಟೇ ಮಾಡಿದ್ದೀನಿ. ಇನ್ನು ಇದು ಅಡುಗೆ ಮಾಡೋದು ತೋರಿಸ್ಲಿಲ್ಲ ಫ್ರೆಂಡ್ಸ್ ನಾನು, ಯಾಕಂದರೆ ಇಲ್ಲಿ ತೋರಿಸ್ತೀನಿ ತಾಳಿಸು. ಮೇನ್ ಕಾರಣ ಇವನು
ಅಳಕ್ ನಿಂತು ಬಿಟ್ಟು ಒಂದೇ ಸಮನೆ ಕೊಂಡ ನೀರು ಬಿಟ್ಟು ಒರೆಸ್ಕೊಂಡಿಲ್ಲ ಅಣ್ಣ ಸ್ವಲ್ಪ ಕಣ್ಣ ನೀರು ಒರೆಸ್ಕಣ ಕಿಸೆ ಇದೆ ಕೊಂಡ ನೀರು ಒರೆಸ್ಕೊಂಡ್ರೆ ಎಷ್ಟು ಅರ್ಥ ಆತತ್ ನಾನು ಸಾಕು ಬಿಡು ಎದಕ್ಕೆ ಕಳ್ತೀಪ್ಪ ನೀನು ಎದಕ್ಕೆ ಕಳ್ತೀನಿ ನೀನು ಎದಕ್ಕೆ ಕಳ್ತೀನಿ ನೀನು ಬರೀ ಎಳದಳ ಮಾಡ್ತೀಯಲ್ಲ ಹಾಂ ಅಳಕಂತ ಕುಂತಿದ್ದೆ ಫ್ರೆಂಡ್ಸ್, ಅದಕ್ಕಾಗಿ ನಾನು ಏನು ಮಾಡೋದು ತೋರಿಸ್ಲಿಲ್ಲ. ಅನ್ನ ಬೆಂಡೆಕಾಯಿ ಫ್ರೈ ಮಾಡಿದೆ ಅಷ್ಟೇ. ನಾನು ಇನ್ನೇ ಅವನಿಗೆ ಊಟ ಮಾಡ್ಸೋಕೆ ಮೊದಲೀಗ ಸುಮ್ಮನೆ ಅಡುಗೆ ಮಾಡ್ತೀವಿ ಎತ್ಕ ಮಾಡು ಇದು ಮಾಡು ಬ್ಯಾಸ್ರ ಬಂದ್ಬಿಡ್ತದೆ ಫ್ರೆಂಡ್ಸ್. ಅಡುಗೆ ಮಾಡಕ್ಕೆ ಹಿಂಗೆಲ್ಲ ಕಿಟಿ ಇದು ಬಿಟ್ರೆ ಬಿಡೋದು ಕಾಣಿಸ್ತೈತೆ ಹಂಗು. ಮತ್ತೆ ಏನು ಮಾಡೋಕ್ಕಾಗಲ್ಲ, ಚಿಕ್ಕ ಮಕ್ಕಳು ಅಂತ ಸುಮ್ಮನೆ ಇರ್ಬೇಕಷ್ಟೇ. ಓಕೆ ಫ್ರೆಂಡ್ಸ್, ನೀವು ಊಟ ಮಾಡಿಸಿ ಕಾಣ್ತೀನಿ ಮತ್ತೆ. ಫ್ರೆಂಡ್ಸ್, ಊಟ ಮಾಡ್ಕೊಂತಿದ್ದೀನಿ, ಮರ್ತುಬಿಟ್ಟಿನಿ. ನಮ್ಮ ಪ್ರಿಯಾಂತ್ ಮತ್ತೆ ಫೋನ್ ತಗೊಂಬಂದ್ಕೊಟ್ಟು ನಾನು ಈಗ ಮಮ್ಮಿ ತಗ ಅಂತಂದು ಹೇಳಿ. ಇನ್ನು ಸಾರು ಬೆಂಡೆಕಾಯಿ ಸಾರು ನಮ್ಮಂತೆ ಅಕ್ಕ ತಗ ಬೆಂಡೆಕಾಯಿ ಕೊಟ್ಟು ಇಸ್ಕೊಂಡಿದ್ರು, ನಾನು ಸಾರು ಇಸ್ಕೊಂಡೆ. ಇನ್ನು ಇಲ್ಲಿನೂ ಇವರು ಸಾರು ಬೇಕಂದಿದ್ರಲ್ವ, ಹಾಗಾಗಿ ಸಾರು ಇಸ್ಕೊಂಡಿದ್ದೆ ಅವರಿಗೋಸ್ಕರ. ಇನ್ನು ಬೆಂಡೆಕಾಯಿ ಅನ್ನ, ಇನ್ನು ಇಲ್ಲಿ ಅನ್ನ, ಇನ್ನು ಬೆಂಡೆಕಾಯಿ ಮಾಡಿದ್ದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿಸಿ. ಓಕೆ ಫ್ರೆಂಡ್ಸ್, ಬಾಯ್.